ದೇವಲ ಗಾಣಗಾಪುರದಲ್ಲಿ ನಶಾಮುಕ್ತಿ ಜಾಗೃತಿ ಶಾಂತಿ ಸಭೆ ಹಬ್ಬಗಳ ವೇಳೆ ನಿಯಮ ಉಲ್ಲಂಘನೆಗೆ ಕಠಿಣ ಕ್ರಮ ಎಚ್ಚರಿಕೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಪ್ರಸಿದ್ಧ ದತ್ತ ಕ್ಷೇತ್ರ ದೇವಲ ಗಾಣಗಾಪುರದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ದೇವಲ ಗಾಣಗಾಪುರ ಪೊಲೀಸ್ ಠಾಣೆ ವತಿಯಿಂದ ಶುಕ್ರವಾರ ನಶಾಮುಕ್ತಿ ಜಾಗೃತಿ ಕಾರ್ಯಕ್ರಮ ಹಾಗೂ ಮುಂಬರುವ ಹೋಳಿ ರಂಜಾನ್ ಹಬ್ಬಗಳ ಹಿನ್ನೆಲೆಯಲ್ಲಿ ಶಾಂತಿ ಸಭೆ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಕೇಂದ್ರ ಸರ್ಕಾರದ ನಶಾಮುಕ್ತ ಭಾರತ ಅಭಿಯಾನದ ಆಶಯದಡಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳು, ಯುವಜನತೆಗೆ ಉಂಟಾಗುವ ಆರೋಗ್ಯ, ಸಾಮಾಜಿಕ ಅಪಾಯಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಗ್ರಾಮಸ್ಥರು, ಯುವಕರು, ಸ್ಥಳೀಯ ಹಿರಿಯರು ಜಾಗೃತಿ ಫಲಕಗಳನ್ನು ಹಿಡಿದು ಹಾಗೂ ಬ್ಯಾನರ್ಗಳನ್ನು ಹಿಡಿದು ಮೆರವಣಿಗೆಯ ಮೂಲಕ ನಶಾಮುಕ್ತ ಸಮಾಜದ ಸಂದೇಶ ನೀಡಿದರು. ಇದು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯ ಭಾಗವೆಂದು ಅಧಿಕಾರಿಗಳು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಡಿಎಸ್ಪಿ ತಮ್ಮರಾಯ ಪಾಟೀಲ್ ಹಾಗೂ ಪಿಎಸ್ಐ ಸಂಗೀತಾ ಶಿಂಧೆ ಅವರು ಮಾತನಾಡಿ, ಹಬ್ಬಗಳ ನೆಪದಲ್ಲಿ ಕಾನೂನು ಉಲ್ಲಂಘನೆ, ಸಾರ್ವಜನಿಕರಿಗೆ ಕಿರಿಕಿರಿ, ಬಲವಂತದ ವರ್ತನೆಗಳನ್ನು ಯಾವುದೇ ಮುಲಾಜಿಲ್ಲದೆ ತಡೆಯಲಾಗುವುದು. ನಿಯಮ ಮೀರುವವರ ವಿರುದ್ಧ ಕಠಿಣ ಕ್ರಮ ಅನಿವಾರ್ಯ ಎಂದು ಎಚ್ಚರಿಸಿದರು. ಹೋಳಿ ಹಬ್ಬದ ವೇಳೆ ಇತರ ಧರ್ಮದವರ ಮೇಲೆ ಅಥವಾ ಮಹಿಳೆಯರ ಮೇಲೆ ಅವರ ಇಚ್ಛೆಗೆ ವಿರುದ್ಧವಾಗಿ ಬಣ್ಣ ಹಚ್ಚುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ನಮಸ್ಕಾರ. ಮುಂಬರುವ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಇಂದು ಗಾಣಗಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆವರಣದಲ್ಲಿ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಸದರಿ ಶಾಂತಿ ಸಭೆಗೆ ಹಿಂದೂ ಧರ್ಮದ ಮುಖಂಡರಾದಂಥ ಉದಯ್ ಬಡ್ಜೆ ಹಾಗೂ ಇತರೆ ಜನರು ಹಾಗೂ ಮುಸ್ಲಿಂ ಬಾಂಧವರ ಶ್ರೀ ಮುನ್ನಾ ಪಟೇಲ್ ಇವರ ನೇತೃತ್ವದಲ್ಲಿ ಸಾಕಷ್ಟು ಇತರ ಎಲ್ಲ ಸಮಾಜದ ವ್ಯಕ್ತಿಗಳು ಹಾಗೂ ದೇವಸ್ಥಾನ ಕಮಿಟಿಯವರು ಸಹ ಈ ಶಾಂತಿ ಸಭೆಯಲ್ಲಿ ಭಾಗಿಯಾಗಿದ್ದು, ಸರ್ವ ಎರಡೂ ಧರ್ಮಗಳು ಸಹ ಶಾಂತಿಯುತಿಯಾಗಿ ಈ ಹಬ್ಬವನ್ನು ಆಚರಿಸುವುದಾಗಿ ನಮಗೆ ಮನವರಿಕೆ ಮಾಡಿರ್ತಾರೆ. ಹಾಗೂ ಪೊಲೀಸ್ ಇಲಾಖೆಯಿಂದ ನೀಡಿರುವಂಥ ಕೆಲವೊಂದು ಸೂಚನೆಗಳನ್ನು ಸಹ ಅವರಿಗೆ ಪಾಲಿಸುವಂತೆ ಸೂಚಿಸಿದ್ದು, ಅದಕ್ಕೆ ಎರಡೂ ಸಮಾಜದ ಮುಖಂಡರು ಸಹ ಒಪ್ಪಿಕೊಂಡಿರ್ತಾರೆ. ಮೊದಲನೇದಾಗಿ ಯಾವುದೇ ಕಾರಣಕ್ಕೆ ಇತರೆ ಅನ್ಯಕೋಮಿನ ಜನರ ಮೇಲೆ ಅಥವಾ ಮಹಿಳೆಯರ ಮೇಲೆ ಬಲವಂತವಾಗಿ ಬಣ್ಣ ಎರಚುವುದಾಗಲಿ ಅಥವಾ ಕೇಕೆ ಹಾಕುವುದಾಗಲಿ ಈ ಥರಗಳು ಕೃತ್ಯ ಕಂಡು ಬಂದಲ್ಲಿ ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಲ್ಲಿ ಕೋರಿಕೊಂಡಿರ್ತೇವೆ. ಮತ್ತು ಈ ಬಗ್ಗೆ ಕಠಿಣ ಕ್ರಮ ಸಹ ಜರುಗಿಸಲಾಗುವುದು. ಎರಡನೇದಾಗಿ ಹೋಳಿ ಹುಣ್ಣಿ ನಿಮಿತ್ತ ಪರವಾಗಿ ಮದ್ಯಪಾನ ಸೇವಿಸಿ ವೀಲಿಂಗ್ ಮಾಡುವುದಾಗಲಿ, ಸೈಲೆನ್ಸರ್ ಹಾಕಿ ಊರಲ್ಲಿ ಸುತ್ತಾಡುವುದಾಗಲಿ, ಇತರೆ ಜನರಿಗೆ ತೊಂದರೆ ನೀಡುವುದಾಗಲಿ. ಮತ್ತು ಸಭೆಯಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ಭಾಗವಹಿಸಿ ಸೌಹಾರ್ದತೆ, ಭಾವೈಕ್ಯತೆಯನ್ನು ಕಾಪಾಡಿಕೊಂಡು ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸುವುದಾಗಿ ನಿರ್ಧಾರ ಕೈಗೊಂಡರು. ದೇವಲ ಗಾಣಗಾಪುರ ದೇವಸ್ಥಾನ ಸಮಿತಿಯ ಸದಸ್ಯರು ಯಾತ್ರಾರ್ಥಿಗಳು ಹಾಗೂ ಸ್ಥಳೀಯರಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸುವುದಾಗಿ ಭರವಸೆ ನೀಡಿದರು. ಯುವಕರು, ಆಟೋ ಚಾಲಕರು ಹಾಗೂ ಬೈಕ್ ಸವಾರರಿಗೆ ಸಂಚಾರ ನಿಯಮಗಳ ಪಾಲನೆ, ಶಾಂತಿ ಕಾಪಾಡುವ ಕುರಿತು ಪೊಲೀಸರು ಮುನ್ನೆಚ್ಚರಿಕೆ ನೀಡಿದರು. ಸಭೆಯಲ್ಲಿ ಠಾಣೆಯ ಎಎಸ್ಐ ಬಸವರಾಜ್ ಸೇರಿದಂತೆ ಸಿಬ್ಬಂದಿ ಬಂದೇ ನವಾಜ್, ಶಿವು ಮಲಾಬಾದ್, ವಿಠಲ್ ಹೂಗಾರ, ರಮೇಶ್, ಸಂತೋಷ್, ಕಾಶಿಲಿಂಗ್, ಗಿರಿಮಲ್ಲ ಹಾಜರಿದ್ದರು. ಕಾನೂನು ಸುವ್ಯವಸ್ಥೆ ನಮ್ಮ ಆದ್ಯತೆ, ಶಾಂತಿ ಭಂಗಕ್ಕೆ ಅವಕಾಶ ಇಲ್ಲ ಎಂದು ಪೊಲೀಸ್ ಅಧಿಕಾರಿಗಳು ಪುನರುಚ್ಚರಿಸಿದರು.